ಸ್ವಾಮಿ, ದುಡ್ಡನ್ನ ತಿನ್ನಕ್ಕಾಗೋದಿಲ್ಲ. ನೀವು ಅಲ್ಲೋಗಿ ಕೂತಿದ್ದೀರಲ್ಲ, ಇಲ್ಲಿ ನಾವು ರೈತರು ಬೆಳಿತೀವಲ್ಲ, ಭತ್ತನೇ ನಿಮಗ್ ಕಳ್ಸಿಕೊಡ್ತಾ ಇರೋದು ನಾವು. ನೀವು ತಿಂತಾ ಇರೋದು ನಾವು ಬೆಳ್ದಿರೋ ಭತ್ತನ. ಅನ್ನ ತಿಂತೀರಾ, ನೀವು ದುಡ್ಡು ಕೊಡ್ತೀರಾ, ದುಡ್ಡು ಯಾರು ತಿನ್ನೋದಿಲ್ಲ. ತಿನ್ಬೇಕಾಗಿರೋದು ಆಹಾರನ. ಸರ್, ಈಗ ನಾವು ಜೀವನ ಮಾಡೋದು ಹೆಂಗೆ ಸರ್? ಈಗ ಹಸುಗಳು ದನಗಳು ಎಲ್ಲ ಇದು ಮಾಡಿದೀವಿ. ಈಗೆಲ್ಲ ಈಗ ಅಟ್ಕೊಂಡು ಎಲ್ಲಿಗೆ ಹೋಗೋದು ಸರ್? ನಾವು ಹೊರಗಡೆ ಎಲ್ಲಿಗೆ ಹೋಗೋದು? ಈಗ ಮದುವೆ, ಈಗ ಹುಡುಗಿನ ಮದುವೆ ಕೊಡ್ತಾ ಇಲ್ಲ. ಈಗ ಇರೋದು ಒಂದು 5 ಗುಂಟೆ 10 ಗುಂಟೆ ಜಮೀನು ಕೊಟ್ಬಿಟ್ಟು ನಮ್ಮ ಮದುವೆ ಆಗೋದು ಹೆಂಗೆ ಸರ್? ಇನ್ನೂ ಮದುವೆ ಆಗಿಲ್ಲ ನಾವು, ಏನ್ ಮಾಡೋದು ಸರ್? ಹೇಳ್ಬಿಟ್ಟು ನೋಟಿಸ್ ಕೊಟ್ಬಿಡಪ್ಪ ಅಂತ ಹೇಳ್ಬಿಡುದು. ಎಲ್ಲೋ ಕೂತಿರೋದು ನೋಟಿಸ್ ಕೊಟ್ಬಿಡಿ ಅಂತ ಹೇಳೋದು. ರೈತರಿಗೆ ಬೆಳಿಗ್ಗೆ ಹಗಲು ರಾತ್ರಿ ಅಂದ್ರೆ ನಿದ್ದೆ ಬರ್ದಂಗೆ ಅವರು ದಿನ ಕೂಲಿ ಮಾಡ್ಕೊಂಡಿರೋರು, ಅಯ್ಯೋ ನಮ್ ಜಮೀನು ಹೋಗುತ್ತಲ್ಲ, ಏನ್ ಮಾಡ್ಬೇಕು ಅಂತ ಬೀದಿ ಹಲಿಯೋ ರೀತಿ ಮಾಡ್ತಾ ಇದ್ದಾರೆ. ನಮ್ಮನ್ನ ಏನಾದ್ರು ಕೇಳಿದಿರಾ ನೀವು? ನಿಮ್ ಜಮೀನ ನಾವು ಅಕ್ವೈರ್ ಮಾಡ್ಕೊತಿದೀವಿ ಅಂತ. ಕೈಗಾರಿಕಾ ಅಭಿವೃದ್ಧಿ ಅಂತ ಹೇಳ್ತಾ ಇದೀರಲ್ಲ, ಇಲ್ವಲ್ದತ್ರ ಏನ್ ಮಾಡಿದೀರಾ? ಕೈಗಾರಿಕಾ ಅಭಿವೃದ್ಧಿ ಅಂತ ಎಷ್ಟು ಎಕರೆ ಜಮೀನ್ ತಗೊಂಡಿದ್ದೀರಿ ನೀವು? ಅದೇನಾದ್ರು ಅಭಿವೃದ್ಧಿ ಮಾಡಿದೀರಾ? ನೇರವಾಗಿ ಸಿಎಂ ಸಾಹೇಬ್ರಿಗೆ ಹೇಳ್ತೀನಿ, ಇದನ್ನ ಈ ಕೈಗಾರಿಕಾ ಅಭಿವೃದ್ಧಿ ಬೇರೆ ಎಲ್ಲಾದ್ರೂ ಮಾಡ್ಕೊಳ್ಳಿ. ಕೈಗಾರಿಕಾ ಅಭಿವೃದ್ಧಿ ಮಾಡಕ್ ಬೇಕಾದ ಜಾಗ ಇದೆ. ಸಿಟಿ ಹತ್ರ ಇರೋ ಇದನ್ನ ಬೇಕು ಅಂತ ಸೈಟ್ ಮಾಡಕ್ಕೂ ಕೈಗಾರಿಕೆ ಮಾಡ್ತಾರ. ಮುಂದೆ ಮೂಡಾಗ ಅಕ್ವೈರ್ ಮಾಡ್ಕೊಂಡು ಸೈಟು ಮಾಡ್ಬೋದು. ಯಾರು ಗೊತ್ತು? ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ಕೂತ್ಕೊಂಡು ಅಲ್ಲಿ ವಿಧಾನಸೌಧದಲ್ಲಿ ಭಾಷಣ ಮಾಡ್ತಾ ಇದಾರೆ ವಿನಃ ರೈತರ ಪರವಾಗಿ ಯಾರು ನಿಲ್ತಾ ಇಲ್ಲ. ಏನಕ್ಕೆ ಯಾಕೆ ಅಂತ ಯಾರು ಅದನ್ನ ಕೇಳೋರಿಲ್ಲ. ಈ ರೈತರಿಗಿರೋದು ಎಲ್ಲ 1 ಎಕರೆ 1/2 ಎಕರೆ ಇರೋದು. ಇಲ್ಲಿ ಸುಮಾರು ಜನ ರೈತರುಗಳೆಲ್ಲ ಅವರೇ. ಈ ರೈತರುಗಳು 1 ಎಕರೆ ಬಿಟ್ಬಿಟ್ಟು ಎಲ್ಲಿ ಹೊರಗಡೆ ಹೋಗಿ ಎಲ್ಲಿ ತಗೊಳಕದ್ದು ಸರ್? ಅಲ್ವಾ? ಇದಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ನಾವು 1 ಕುಂಟನೂ ಜಾಗನೂ 1 ಅಡಿನೂ ಜಾಗನೂ ಯಾರಿಗೂ ಕೊಡಲ್ಲ. ಈ ಬಿಡದಿ ಹೋರಾಟ ಏನ್ ಮಾಡವ್ರೆ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ತೀವಿ. ವಿಧಾನಸೌಧ ಮುಂದೆ ಹೋರಾಟ ಮಾಡಕ್ಕೆ ನಾವು ರೆಡಿ ಇದ್ದೀವಿ. ದಯವಿಟ್ಟು ಇದನ್ನ ವಾಪಸ್ ನೀವು ಕೊಟ್ಟಿರೋ ನೋಟಿಸ್ ಹಿಂಪಡೆದ್ರೆ ಒಳ್ಳೇದು. ಈಗ ರೈತರು ಬೆಳೆದ್ಬಿಟ್ಟು ಅವ್ರ ಮನೆಗೆ ಮಾತ್ರ ಅನ್ನ ತಿನ್ನಲ್ಲ, ಸಿಟಿಲಿರೋದು ಅನ್ನ ಹಾಕ್ತವ್ರೆ. ಅದನ್ನ ಅರ್ಥ ಮಾಡ್ಕೋಬೇಕು. ಇಲ್ಲೇ ನಾವು ಡೆವಲಪ್ ಮಾಡಕ್ಕೆ ಸೈಟು ಜಮೀನು ನಮ್ಮ ಜಮೀನು ನಾವೇ ಕೇಳ್ತಾ ಇದೀವಿ. ನೋಡಿ ಎಂತ ಪರಿಸ್ಥಿತಿ ನೋಡಿ. ನಮ್ಮ ಜಮೀನನ್ನ ನಮ್ಗೆ ಕೊಡಿ ಅಂದ್ಬಿಟ್ಟು ನಾವು ಹೋರಾಟ ಮಾಡೋ ಒಂದು ದುರ್ವ್ಯವಸ್ಥೆ ಆಗ್ಬಿಟ್ಟೈತೆ ನಮ್ಮ ಸರ್ಕಾರದಲ್ಲಿ. ವಕೀಲರ ವೃತ್ತಿ ಮಾಡ್ತಾ ಇದ್ದೀನಿ. ನಾನು ಒಬ್ಬ ರೈತ ಮಹಿಳೆ. ನಮ್ಮ ತಂದೆನೂ ಸಹ ರೈತರಾಗಿದ್ರು. ಆದ್ರೆ ಇಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ, ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ. ಅದು ಮಾತಿಗೆ ಮಾತ್ರ ಸೀಮಿತವಾಗಿದೆ. ಆದ್ರೆ ಇಲ್ಲಿ ರೈತರ ಜಮೀನುಗಳನ್ನ ಕಬಳಿಸಕ್ಕೆ ನಿಂತಿದ್ದಾರೆ. ಅದು ಎಲ್ಲ ರೈತರು ಎಷ್ಟು ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ದಾರೆ ಅಂತ ಭಾಷಣದಲ್ಲಿ ಮಾತ್ರ ಇರುತ್ತೆ. ಆದರೆ ನಿಜ ಜೀವನದಲ್ಲಿ ಇಲ್ಲಿ ಏನು ನಡೀತಾ ಇದೆ, ಎಲ್ಲ ರೈತರು ಎಲ್ಲೆಲ್ಲಿ ಒಳ್ಳೊಳ್ಳೆ ಜಮೀನುಗಳು ಸಿಗುತ್ತೆ ಅದನ್ನು ಅಕ್ವೈರ್ ಮಾಡ್ಕೊಳ್ತೀವಿ ಅನ್ನೋ ಒಂದು ನಿರ್ಧಾರ ತಗೊಂಡು ಅವ್ರಿಗೆ ನಿರ್ಧಾರಗಳು ಅಧಿಕಾರಿಗಳಿಗೆ ಹೇಳ್ಬಿಟ್ಟು ನೋಟಿಸ್ ಕೊಟ್ಬಿಡಪ್ಪ ಅಂತ ಹೇಳ್ಬಿಡೋದು. ಎಲ್ಲೋ ಕೂತಿರೋದು ನೋಟಿಸ್ ಕೊಟ್ಬಿಡಿ ಅಂತ ಹೇಳೋದು. ರೈತರಿಗೆ ಬೆಳಿಗ್ಗೆ ಹಗಲು ರಾತ್ರಿ ಅಂದರೆ ನಿದ್ದೆ ಬರ್ದಂಗೆ ಅವರು ದಿನ ಕೂಲಿ ಮಾಡ್ಕೊಂಡಿರೋರು, ಅಯ್ಯೋ ನಮ್ಮ ಜಮೀನು ಹೋಗುತ್ತಲ್ಲ, ಏನು ಮಾಡಬೇಕು ಅಂತ ಬೀದಿ ಹಲಿಯೋ ರೀತಿ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ, ಕೂತ್ಕೊಂಡು ಅಲ್ಲಿ ವಿಧಾನಸೌಧದಲ್ಲಿ ಭಾಷಣ ಮಾಡ್ತಾ ಇದ್ದಾರೆ ವಿನಃ ರೈತರ ಪರವಾಗಿ ಯಾರೂ ನಿಲ್ತಾ ಇಲ್ಲ. ಏನಕ್ಕೆ ಯಾಕೆ ಅಂತ ಯಾರು ಅದನ್ನು ಕೇಳೋರಿಲ್ಲ. ಓಟ್ ಹಾಕ್ಸ್ಕೊಳಕ್ಕೆ ಮಾತ್ರ ಮುಂದೆ ಬರ್ತಾ ಇದ್ದಾರೆ. ಬಂದು ರೈತರ ಬಗ್ಗೆ ಇಲ್ಲಿ ಬಂದು ಏನು ನಡೀತಾ ಇದೆ, ಎಷ್ಟು ತೆಂಗಿನ ಮರ ಇದೆ, ಏನೇನು ಫಲವತ್ತತೆ ಜಾಗನ ಇದು ಅಕ್ವೈರ್ ಮಾಡ್ಕೋಬಹುದಾ, ಅದು ಗ್ರೀನ್ ಝೋನಾ ಏನು ಎತ್ತ ಅದನ್ನು ನೋಡಲ್ಲ. ಅದೇ ರೈತರು ಒಬ್ಬ ರೈತ ಹೋಗ್ಬಿಟ್ಟು, ನಾನು ಸ್ವಾಮಿ ಒಂದು ಮನೆ ಕಟ್ಕೋತೀನಿ, ನನಗೆ ಅದನ್ನು ಅಲಿನೇಷನ್ ಮಾಡಿಕೊಡಿ ಅಂದರೆ, ಇಲ್ಲ ಅದು ಗ್ರೀನ್ ಝೋನ್ ಅಂತ ಹೊತ್ತಾಕ್ಬಿಡ್ತಾರೆ. ಆದರೆ ಇವ್ರಿಗೆ ಬೇಕಾದಂಗೆ ಮಾತ್ರ ಯಾವಾಗ ಬೇಕೋ ಆವಾಗ ಇವರು ಝೋನ್ನ ಚೇಂಜ್ ಮಾಡ್ಕೊಬೋದು, ಎಷ್ಟು ಜಮೀನು ಬೇಕೋ ಅಕ್ವೈರ್ ಮಾಡ್ಕೊಬೋದು. ದುಡ್ಡು ಕೊಡ್ತೀರಾ ಸ್ವಾಮಿ, ದುಡ್ಡನ್ನು ತಿನ್ನೋಕ್ಕಾಗೋದಿಲ್ಲ. ನೀವು ಅಲ್ಲೋಗಿ ಕೂತಿದ್ದೀರಲ್ಲ, ಇಲ್ಲಿ ನಾವು ರೈತರು ಬೆಳಿತೀವಲ್ಲ, ಆ ಭತ್ತನೇ ನಿಮಗೆ ಕಳಿಸ್ಕೊಡ್ತಾ ಇರೋದು ನಾವು. ನೀವು ತಿಂತಾ ಇರೋದು ನಾವು ಬೆಳೆದಿರೋ ಭತ್ತನ. ಅನ್ನ ತಿಂತೀರಾ, ನೀವು ದುಡ್ಡು ಕೊಡ್ತೀರಾ, ದುಡ್ಡು ಯಾರೂ ತಿನ್ನೋದಿಲ್ಲ. ತಿನ್ನಬೇಕಾಗಿರೋದು ಆಹಾರನ. ಆಹಾರ ಎಲ್ಲಿ ಬೆಳೀತಾರೆ? ನಮ್ಮ ರೈತರು ಬೆಳೀತಾ ಇರೋದು. ನೀವು ದಯವಿಟ್ಟು ಹೇಳ್ತಾ ಇದ್ದೀನಿ, ಇದ್ರ ಬಗ್ಗೆ ಗಮನ ಕೊಟ್ಟು ನಮ್ಮ ರೈತರನ್ನ ಉಳಿಸ್ಬೇಕು ಅಂತ ನಾವು ಉಗ್ರ ಹೋರಾಟ ಮಾಡ್ತೀವಿ. ವಿಧಾನಸೌಧ ಮುಂದೆನೂ ಹೋರಾಟ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ದಯವಿಟ್ಟು ಇದನ್ನು ವಾಪಸ್ ನೀವು ಕೊಟ್ಟಿರೋ ನೋಟಿಸ್ನ ಹಿಂಪಡೆದ್ರೆ ಒಳ್ಳೆಯದು. ಇಲ್ಲ ಅಂದರೆ ನಮ್ಮ ಉಗ್ರ ಹೋರಾಟ ಇವತ್ತಿಂದನೇ ಸ್ಟಾರ್ಟ್ ಆಗುತ್ತೆ. ನೂರಾರು ರೈತರು ಕಣ್ಣಲ್ಲಿ ನೀರು ಇಡ್ತಾ ಇದ್ದಾರೆ. ಅವ್ರದ್ದೆಲ್ಲ ಪಿತ್ರಾರ್ಜಿತ ಆಸ್ತಿ. ಏನು ಯಾರು ಅಪ್ತಿರ ಮನೆಯಿಂದನೂ ಕೊಟ್ಟಿಲ್ಲ ಸ್ವಾಮಿ ಅವರು. ನಿಮಗೆ ಜಮೀನ ಕೊಡಿ ಅಂದ ತಕ್ಷಣ ಬರ್ದು ಕೊಟ್ಬಿಡೋಕ್ಕೆ. ನಮ್ಮನ್ನು ಏನಾದರೂ ಕೇಳಿದ್ದೀರಾ ನೀವು?
ನಿಮ್ಮ ಜಮೀನ ನಾವು ಹಕ್ಕೋರ್ ಮಾಡ್ಕೊತಿದ್ದೀವಿ ಅಂತ. ಕೈಗಾರಿಕಾ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೀರಲ್ಲ, ಇಲ್ವಲ್ದ ಹತ್ರ ಏನು ಮಾಡಿದ್ದೀರಾ? ಕೈಗಾರಿಕಾ ಅಭಿವೃದ್ಧಿ ಅಂತ ಎಷ್ಟು ಎಕರೆ ಜಮೀನು ತೊಗೊಂಡಿದ್ದೀರಿ ನೀವು? ಅದೇನಾರು ಅಭಿವೃದ್ಧಿ ಮಾಡಿದ್ದೀರಾ? ಪಾಳು ಬಿದ್ದಿದೆ, ಅದನ್ನು ಮತ್ತೆ ಏನು ಮಾಡಿದ್ದೀರಾ? ಅದೇ ಸುಜಾತ ಫ್ಯಾಕ್ಟ್ರಿ ಅಂತ ತೊಗೊಂಡ್ರಿ ನೀವು ನಂಜನಗೂಡು ಹತ್ರ. ಏನಾಯ್ತು ಅದು ಸುಜಾತ ಫ್ಯಾಕ್ಟ್ರಿ? 100 ಜನ ಬೀದಿಗೆ ತಳ್ಳಿದ್ರಿ ಫ್ಯಾಕ್ಟ್ರಿ ಮಾಡ್ತೀನಿ ಅಂದ್ಬಿಟ್ಟು. ಸುಜಾತ ಫ್ಯಾಕ್ಟ್ರಿ ಏನಾಗಿದೆ ಇವಾಗ? ಏನಾಗಿದೆ? ಎಲ್ಲನೂ ಲ್ಯಾಂಡ್ ಇದನ್ನು ಮಾಡಿ ಸೈಟ್ ಮಾಡಿ ಮಾರಿದ್ದೀರಿ. ಅದೇ ರೀತಿ ಇದನ್ನು ಮಾಡಬೇಕು ಅಂತ ಕಾಯ್ಕೊಂಡಿದ್ದೀರಾ. ಯಾವುದೇ ಕಾರಣಕ್ಕೂ ನಮ್ಮ ರೈತರು ಜಮೀನನ್ನ ಕೊಡೋದಿಲ್ಲ ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ನಾನು ಸುಮಾರು 25 ವರ್ಷದಿಂದ ಇದ್ದೀವಿ ಇಲ್ಲಿ. ಹೌದು, ವ್ಯವಸಾಯ ಮಾಡ್ತಾಯಿದ್ದೀವಿ, ತೆಂಗು ಹಾಕಿದ್ದೀವಿ, ಬಾಳೆ ಬೆಳೀತಾ ಇದ್ದೀವಿ, ಭತ್ತ ಎಲ್ಲ ಐಟಮನ್ನು ಬೆಳೆದಿದ್ದೀವಿ. ನೋಟಿಸು ಇದು ಏಕಾಏಕಿ ಇದನ್ನು ಕೈಗಾರಿಕಾ ಅಭಿವೃದ್ಧಿಗೋಸ್ಕರ ಇದು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನೀವು ಏನು ಇಂಪ್ರೂವ್ ಮಾಡಬಾರ್ದು ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಪೇಪರಲ್ಲಿ ಫಸ್ಟ್ ನೋಟಿಸ್ ಹಾಕಿದ್ರು. ನೋಟಿಸ್ ಹಾಕಿದ್ಮೇಲೆ ಒಂದು 5 ದಿವಸ 6 ದಿವಸಕ್ಕೇ ಅಲ್ಲ, ಪೇಪರ್ ಆ್ಯಡ್ ಆದಮೇಲೆ 5-6 ದಿವಸಕ್ಕೇ ನೋಟಿಸ್ ಬಂದುಬಿಟ್ಟಿದೆ. ಎಲ್ಲರಿಗೂ ಒಳ್ಳೆ ದೊಡ್ಡ ಗಾಬರಿ ಆಗೋಗಿದೆ ಒಟ್ಟಿಗೆ. ಇಲ್ಲ ಯಾರು ಯಾವತ್ತೂ ಬಂದಿಲ್ಲ. ಇಲ್ಲ, ಏಕಾಏಕಿ ಆಗಿರೋದು. ಪರ್ಟಿಕ್ಯುಲರ್ ಕೈಗಾರಿಕಾ ಅಭಿವೃದ್ಧಿಗೋಸ್ಕರ ಅಂತ ಹಾಕಿದ್ದಾರೆ. ಟೋಟಲ್ ನಮ್ದು ಟೋಟಲ್ 146 ಎಕರೆ ಇದೆ. 144 ಖಂಡಿತ ಇಲ್ಲ. ಯಾವುದೇ ಲೆವೆಲ್ ಹೋರಾಟಕ್ಕೂ ನಾವು ರೆಡಿ ಆಗಿದ್ದೀವಿ. ನೆಕ್ಸ್ಟು ಈಗ ಏನು ಮಾಡಬೇಕು ಅದನ್ನು ನೋಡ್ಬೇಕು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಯಾರೂ ಒಟ್ಟಿನಲ್ಲಿ ಜಮೀನು ಕೊಡೋರು ಯಾರೂ ಇಲ್ಲ, ಇಲ್ಲಿ ಯಾರೂ ಕೊಡಲ್ಲ ಸರ್. ಈಗ ಇಲ್ಲಿ ಏರ್ಪೋರ್ಟ್ ಹತ್ರ ಏರ್ಪೋರ್ಟಿಂದ ಒಂದು 2 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಇರೋದು. ಇದು ಆ್ಯಕ್ಚುಲಾಗಿ ಹೇಳ್ಬೇಕು ಅಂದರೆ ಹಸಿರು ವಲಯ. ಇದನ್ನು ಯಾರೂ ತಗೊಳ್ಳಂಗಿಲ್ಲ. ಈ ರೈತರಿಗಿರೋದು ಎಲ್ಲ 1 ಎಕರೆ ಅರ್ಧ ಎಕರೆ ಇರೋದು. ಇಲ್ಲಿ ಸುಮಾರು ಜನ ರೈತರುಗಳೆಲ್ಲ ಅವರೇ. ಈ ರೈತರುಗಳು 1 ಎಕರೆ ಬಿಟ್ಬಿಟ್ಟು ಎಲ್ಲಿ ಹೊರಗಡೆ ಹೋಗಿ ಎಲ್ಲಿ ತಗೊಳಕ್ಕದ್ದು ಸಹ ಅಲ್ವಾ? ಇದಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ನಾವು 1 ಕುಂಟನೂ ಜಾಗನೂ 1 ಅಡಿನೂ ಜಾಗನೂ ಯಾರಿಗೂ ಕೊಡಲ್ಲ. ಈ ಬಿಡದಿ ಹೋರಾಟ ಏನು ಮಾಡೋರೆ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ತೀವಿ. ಇಲ್ಲಿ ಏರ್ಪೋರ್ಟ್ ಹತ್ರ ನಾವು ಸ್ಟ್ರೈಕ್ ಮಾಡ್ತೀವಿ ಅಲ್ಲಿ. ಮತ್ತು ಯಾವುದೇ ಕಾರಣಕ್ಕೂ ನಾವು ಯಾರೂ ಇದು ಭೂಮಿ ಕೊಡಲ್ಲ ಸರ್. ಏನು ಸಮಸ್ಯೆ ಆಯ್ತು ಸರ್ ಭೂಮಿ ಕಿತ್ಕೊಂಡ್ರೆ ನಿಮಗೆ? ಸರ್ ಈಗ ನಾವು ಜೀವನ ಮಾಡೋದು ಹೆಂಗೆ ಸರ್? ಈಗ ಹಸುಗಳು ದನಗಳು ಎಲ್ಲ ಇದು ಮಾಡಿದ್ದೀವಿ. ಈಗ ಅಟ್ಕೊಂಡು ಎಲ್ಲಿಗೆ ಹೋಗೋದು ಸರ್? ನಾವು ಹೊರಗಡೆ ಎಲ್ಲಿಗೆ ಹೋಗೋದು? ಈಗ ಹುಡುಗಿನ ಮೊದಲೇ ಕೊಡ್ತಾಯಿಲ್ಲ. ಈಗ ಇರೋದು ಒಂದು 5 ಕುಂಟೆ 10 ಕುಂಟೆ ಜಮೀನು ಕೊಟ್ಬಿಟ್ಟು ನಮ್ಮ ಮದುವೆ ಆಗೋದು ಹೆಂಗೆ ಸರ್? ಇನ್ನೂ ಮದುವೆ ಆಗಿಲ್ಲ ನಾವು. ಏನು ಮಾಡೋದು ಸರ್? ಅನ್ನ ಕಿತ್ಕೊಂಡು. ಹೌದು, ಈಗ ನಾವೆಲ್ಲ ಈಗ ಜಸ್ಟ್ ನಾಟಿ ಮಾಡೀವಿ. ಈಗ ಹೋದ್ವಾರ ಎಲ್ಲ ನಾಟಿ ಮಾಡಿದ್ದೀವಿ. ಈಗ ಹೆಂಗೆ ಮಾಡೋದು? ಈಗ ನಾವು ಜೀವನಕ್ಕೆ ಆಧಾರ ಹೆಂಗೆ ಮಾಡೋ? ಇಲ್ಲ ಸರ್, ಭೂಮಿ ಮಾತ್ರ ಯಾವುದೇ ಕಾರಣಕ್ಕೂ ಕೊಡಲ್ಲ, 1 ಅಡಿನೂ ಕೊಡಲ್ಲ. ನಾವು ಬಿಡದಿಗಿಂತ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತೀವಿ ನಾವು. ಇದನ್ನು ಆಮೇಲೆ ಯಾವ ಪರ್ಪಸ್ಗೆ ಅಂತಲೂ ನೋಟಿಸಲ್ಲಿ ಮೆನ್ಷನ್ ಮಾಡಿಲ್ಲ ಸರ್. ಇದು ಯಾವುದೋ ಪ್ರೈವೇಟ್ನವ್ರಿಗೋಸ್ಕರ ಇವರು ಯಾವುದೋ ಅವರ ಒತ್ತಾಯಕ್ಕೆ ಮಣಿದು ಇವರು ನಮಗೆ ನೋಟಿಸ್ ಕೊಟ್ಟಿರೋದೇ ಹೊರತು ಇದು ರಾಜ್ಯ ಸರ್ಕಾರಕ್ಕೆ ಯಾವುದೇ ಇದು ಮಾಡಿಲ್ಲ. ಇವರು ರಾಜ್ಯ ಸರ್ಕಾರಕ್ಕೋಸ್ಕರ ಮಾಡಿಲ್ಲ ಇಲ್ಲಿ. ಆಮೇಲೆ ಇನ್ನೊಂದು ಏನಂತಂದರೆ ಇವರು ರಾಜ್ಯ ಸರ್ಕಾರಕ್ಕೋಸ್ಕರ ಇಲ್ಲ. ಆಮೇಲೆ ಏರ್ಪೋರ್ಟಿಂದ ಹತ್ರದಲ್ಲಿ ಇಲ್ಲಿ KDBಲಿ ಯಾರಿಗೂ ಕೈಗಾರಿಕಾ ಪ್ರದೇಶ ಮಾಡೋಂಗಿಲ್ಲ. ಒಂದು ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಸರ್. ಇದು ಹೋರಾಟ ಮುಂದುವರಿಯುತ್ತೆ ಸರ್, ದೊಡ್ಡ ಮಟ್ಟದಲ್ಲೇ ಮುಂದುವರಿಯುತ್ತೆ. ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡಲ್ಲ ಸರ್. ಸರ್ ಇವಾಗ ರೈತರದ್ದು ಜಮೀನೆಲ್ಲ ಕಿತ್ಕೊಂಡು ಇವರು ಭಾಳ ಅನ್ಯಾಯ ಮಾಡ್ತಾಯಿದ್ದಾರೆ. ಈಗ ರೈತರು ಬೆಳೆದ್ಬಿಟ್ಟು ಅವ್ರ ಮನೆಗೆ ಮಾತ್ರ ಅನ್ನ ತಿನ್ನಲ್ಲ, ಸಿಟಿಲಿರೋರ್ಗೂ ಅನ್ನ ಹಾಕ್ತವ್ರೆ. ಅದನ್ನು ಅರ್ಥ ಮಾಡ್ಕೋಬೇಕು. ಇಲ್ಲೇ ನಾವು ಡೆವಲಪ್ ಮಾಡೋಕ್ಕೆ ಸೈಟು ಜಮೀನು ನಮ್ಮ ಜಮೀನು ನಾವೇ ಕೇಳ್ತಾ ಇದ್ದೀವಿ. ನೋಡಿ ಎಂಥ ಪರಿಸ್ಥಿತಿ ನೋಡಿ. ನಮ್ಮ ಜಮೀನನ್ನು ನಮಗೆ ಕೊಡಿ ಅಂದ್ಬಿಟ್ಟು ನಾವು ಹೋರಾಟ ಮಾಡೋ ಒಂದು ದುರ್ವ್ಯವಸ್ಥೆ ಆಗ್ಬಿಟ್ಟೈತೆ ನಮ್ಮ ಸರ್ಕಾರದಲ್ಲಿ. ನೇರವಾಗಿ CM ಸಾಹೇಬ್ರಿಗೆ ಹೇಳ್ತೀನಿ, ಇದನ್ನು ಈ ಕೈಗಾರಿಕಾ ಅಭಿವೃದ್ಧಿ ಬೇರೆ ಎಲ್ಲಾದರೂ ಮಾಡ್ಕೊಳ್ಳಿ. ಕೈಗಾರಿಕಾ ಅಭಿವೃದ್ಧಿ ಮಾಡೋಕ್ಕೆ ಬೇಕಷ್ಟು ಜಾಗ ಇದೆ. ಸಿಟಿ ಹತ್ರ ಇರೋ ಇದನ್ನು ಬೇಕು ಅಂತ ಸೈಟ್ ಮಾಡೋಕ್ಕೋ ಇದು ಕೈಗಾರಿಕೆ ಮಾಡ್ತಾರೆ. ಮುಂದೆ ಏನೋ ಮೂಡಾಗಿ ಅಕ್ವೈರ್ ಮಾಡ್ಕೊಂಡು ಸೈಟು ಮಾಡ್ಬೋದು ಇವರು, ಯಾರು ಗೊತ್ತು ಅಲ್ವಾ? ನಮಗೆ ಬೇಡ ಇದು. ಇವ್ರು ಕೊಡೋ ದುಡ್ಡು 1 ಕೋಟಿ ಕೊಟ್ಟರು ಈಗ ಒಂದು ಸಿಟಿಲಿ ಒಂದು ಸೈಟ್ ತೊಳಕ್ಕಾಗಲ್ಲ. ಇವತ್ತು ತಳಕಾಗುತ್ತೆ ಸ್ವಾಮಿ. ಈಗ ಬೆಳೆದಿರೋ ಬೆಳೆ ಏನಲ್ಲ, ಈಗ 1 ಎಕರೆ ಜಮೀನು ಬೆಳೆ ಬೆಳೀತಾರೆ, ಇವರೇ ತಿಂತಾರೆ, ಮಾತ್ರ ಸಿಟಿಲಿರೋ ಅನ್ನ ತಿಂತಾರೆ ಸರ್. ಸಿಟಿಲಿರೋ ಅಷ್ಟು ಜನ ತೆಂಗು ಬೆಳೀತಾರೆ, ತೆಂಗು ಅವರೇ ತಿನ್ಬಿಡ್ತಾರ. ಏನೇ ಬೆಳೆದ್ರು ಸಿಟಿಲಿರೋರು ಅನ್ನ ತಿಂತಾರೆ. ಅದಕ್ಕೆ ಕಲ್ಲು ಹಾಕ್ಬೇಡಿ, ಮಣ್ಣು ಹಾಕ್ಬೇಡಿ. ದಯವಿಟ್ಟು ಇದು ರೈತರು ಉಗ್ರವಾದ ಹೋರಾಟ ಮಾಡೋಕ್ಕೂ ಮುಂಚೆನೇ ಇದನ್ನು ಹಿಂಪಡೆದು ರೈತರ ಜಮೀನ ಅವ್ರವ್ರು ಉಳಿಸ್ಕೊಟ್ಬಿಟ್ಟು ನ್ಯಾಯ ಮಾಡಿಕೊಡಿ. CM ಸಾಹೇಬ್ರೆ, ನಿಮ್ಮ ಮೇಲೆ ಭಾಳ ನಮಗೆ ಗೌರವ ಇದೆ. ದಯವಿಟ್ಟು ಇದನ್ನು ನೀವೇ ಮುಂದೆ ನಿಂತು ಇದನ್ನು ಜನಗಳಿಗೆ ನ್ಯಾಯ ಕೊಡಿಸಿ ರೈತರಿಗೆ ಒಳ್ಳೇದು ಮಾಡಿ.